ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಭೈರತಿ ಬಸವರಾಜ್ ಅಂದರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದಕ್ಕೆ ಇದೊಂದು ಪ್ರಕರಣ. ಈಗ ಭೈರತಿ ಬಸವರಾಜ್ ಅವರ ಮೇಲೆ ಒಂದು ಆರೋಪ ಇತ್ತು, ಅಂದರೆ 5ನೇ ಆರೋಪ, ಅಂದರೆ A5 ಅಂದರೆ ಅವರು ಒಂದು ಬಿಕ್ಲು ಶಿವನ ಒಂದು ಕೊಲೆ ಕೇಸಲ್ಲಿ ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಆರೋಪ ಇತ್ತು. ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಲೂ ಆದೇಶ ಆಗಿತ್ತು. ಬಟ್ ಆದ್ರೂ ಅವರು ಅಪ್ಸ್ಕೆಂಡ್ ಆಗಿ 8 ತಿಂಗಳ ಕಾಲ ಹೊರಗಡೆನೇ ಇದ್ದು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು, ನನಗೆ ಬೇಲ್ ಕೊಡಿ, ಅಂದರೆ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ನನಗೆ ಬೇಲ್ಗೆ ಅಪ್ಲೈ ಮಾಡಿದರು. ಸೊ ಅದು ರಿಜೆಕ್ಟ್ ಆಯಿತು. ಇವಾಗ ಅರೆಸ್ಟ್ ಆದರೂ ಕಸ್ಟಡಿಯಲ್ಲಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ? ಸೊ ಏಕೆಂದರೆ ಅವರು ಕಾನೂನಿಗೆ ಕಣ್ ತಪ್ಪಿಸ್ಕೊಂಡು ಹೋಗಿದ್ದು ಒಂದು, ಅವ್ರ ಮೇಲೆ ಕೇಸ್ ಆಗುತ್ತೆ. ಸೊ ಏನೆಲ್ಲ ಕೇಸ್ಗಳು ಆಗ್ತವೆ ಅನ್ನೋದನ್ನ ನಾವು ಅಡ್ವೊಕೇಟ್ ಲೋಹಿತ್ ಹನುಮಾಪುರ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಲ್ಲ ವಿಚಾರ ನಿಮಗೆ ಗೊತ್ತಿದೆ. ಯಾಕೆಂದರೆ 8 ತಿಂಗಳ ಕಾಲ ಅವ್ರು ಪೊಲೀಸ್ ಕೈಗೆ ಸಿಕ್ಕಿಲ್ಲ. ಪೊಲೀಸ್ನವ್ರು ರೀಸನ್ ಕೇಳಿದ್ರೆ ಅವ್ರು ನನಗೆ ಸಿಗ್ತಾ ಇಲ್ಲ, ಅವ್ರು ಅಬ್ಸ್ಕೆಂಟ್ ಆಗಿದ್ದಾರೆ, ಅಥವಾ ಅವ್ರು ನಮ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ರೀಸನ್ ಕೊಟ್ಟಿದ್ರು. ಇವಾಗ ಫೈನಲಿ ಅರೆಸ್ಟ್ ಮಾಡಿದ್ದಾರೆ CID ಆಫೀಸರ್ಸು. ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ? ಅದು ಅಪರಾಧ ಆಗುತ್ತಾ, ಅಥವಾ ಸಿಕ್ಕಿಲ್ಲ ಅನ್ನೋದು ಅಪರಾಧ ಆಗುತ್ತಾ? ಯಾವ ಥರ? ಓಕೆ, ಒಳ್ಳೆ ಪ್ರಶ್ನೆ. ಆದರೆ ನಿಮ್ಮಲ್ಲಿ ಪ್ರಶ್ನೆಯಲ್ಲಿ ಒಂದು ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರಲ್ಲ, ಅದನ್ನು ನಾನು ಇದರಲ್ಲಿ ತಿರಸ್ಕರಿಸ್ತೀನಿ ಈ ಕೇಸ್ನಲ್ಲಿ. ಯಾಕೆಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಕೂಡ 302 ಕೇಸ್ನಲ್ಲೇ. ಓಕೆ, ಇಮಿಡಿಯೇಟ್ ಅರೆಸ್ಟ್ ಆದ್ರೆ ಇವರು 302ನೇ ಅಫೆನ್ಸು. ನಂಬರ್ ಒಂದೇ ಅಲ್ವಾ? ದರ್ಶನ್ ಅವರು ಏನಾದ್ರು 8 ತಿಂಗಳು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಿದ್ರಿ? ಎಸ್, ಏನು ಮಾಡ್ತೀರಿ? ದರ್ಶನ್ ಸಿಕ್ಕಿಲ್ಲ ಅಂದಿದ್ರೆ ಇಷ್ಟೊತ್ತಲ್ಲ ಆಗಲೇ ಏನು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿಬಿಡ್ತಿತ್ತಲ್ವಾ? ಅದೇ ಪ್ರಕರಣ ತಾನೇ, ಸೇಮ್ ಪ್ರಕರಣ. ಹಾಗಾದ್ರೆ ಬಸವರಾಜ್ ಅವ್ರಿಗೆ ಯಾಕೆ? ಅವ್ರು A2 ಇದ್ರು, ಇವರು A5 ಇದ್ದಾರೆ ಅಷ್ಟೇ. ಏನೇ ಆಗಲಿ ಸರ್, A15 ಆಗಲಿ A100 ಆಗಲಿ, ಪ್ರಕರಣ ಒಂದೇ ಅಲ್ವಾ? ಕೊಲೆನೇ. ಬಟ್ ನಾನು ಅರೆಸ್ಟ್ ಆದ್ಮೇಲೆ ನನಗೆ ಅನ್ನಿಸ್ತು ಸರ್, ಕಾನೂನು ಎಲ್ರಿಗೂ ಒಂದೇ ಅಂತ. ಇಲ್ಲ, ಅದಕ್ಕಿಂತ ಮುಂಚೆ ಒಂದೇ ಆಗಿಲ್ಲ ಇದರಲ್ಲಿ. ಓಕೆ. ಮತ್ತು ಇನ್ನೊಂದು ಸಬ್ಸ್ಟ್ಯಾನ್ಷಿಯಲ್ ಆಗಿ ನಿಮ್ಗೆ ಎಲ್ಲರೂ ಗಮನ ಸೆಳೆಯೋದು ನಾನು ಏನಂದರೆ, ಈ ಮಾತಿನಲ್ಲಿ ನೀನು BJPಯನ್ನಾಗಿರು, ನೀನು ದಳದನಾಗಿರು, ನೀನು ಕಾಂಗ್ರೆಸ್ಸರಾಗಿರೋರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ BJP ಸರ್ಕಾರ ಇಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ 302 ಕೇಸ್ನಲ್ಲಿ 8 ತಿಂಗಳು ಟೈಮನ್ನು ಅರೆಸ್ಟ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆಗೋವರೆಗೂ ಬ್ರೀತಿಂಗ್ ಟೈಮ್ ಕೊಟ್ಟಿದ್ದಾರೆ ಅಲ್ಲ, ಅದು ನೀವು ಗಮನಿಸಬೇಕು. ಅದಕ್ಕೆ ಕಾನೂನು ಎಲ್ರಿಗೂ ಒಂದೇ ಅಲ್ಲ. ಇದು ನೋಡೋಣ ಒಂಚೂರು ಅನ್ನೋದು. ಸುಪ್ರೀಂ ಕೋರ್ಟು ನಾನು ಯಾವಾಗ ಬೇಲ್ ಕೊಡೋಕ್ಕಾಗಲ್ಲ, ಅರೆಸ್ಟ್ ಮಾಡಿ ಅನ್ನೋವರೆಗೂ ಪೊಲೀಸರು ಕೈಗೆ ಸಿಗಲ್ವಂತೆ. ಹಂಗಂದ ತಕ್ಷಣ 3 ದಿನಕ್ಕೆ ಪೊಲೀಸ್ ಕೈ ಸಿಕ್ಬಿಡ್ತಾರಂತೆ. ನೋಡಿ ಹೆಂಗಿದೆ ಆಟ. ಅಂದರೆ ಇನ್ನು ಜನರು ಎಲ್ಲರೂ ಕೂಡ ಮೂರ್ಖರು, ದೊಡ್ಡರು ಅನ್ನೋ ರೀತಿ ರಾಜಕೀಯ ವ್ಯಕ್ತಿಗಳ ನಾಟಕ ಡ್ರಾಮಾ. ಇದನ್ನು ನಾವು ಒಪ್ಪಲ್ಲ. ಕಾನೂನು ಎಲ್ರಿಗೂ ಗೊತ್ತಿದೆ ಸರ್, ಆದರೆ ವಿಚಾರ ಹೇಳ್ತಾ ಇದ್ದೀನಿ ನಾನು. ಹೌದು, ಯಾರೋ ಒಬ್ಬ ಹೆಂಡತಿಗೇನೋ ಬೈದಿರೋದನ್ನ 498 ಕೇಸ್ ಆದರೆ 40 ಸಲ ಫೋನ್ ಮಾಡ್ತಾರೆ ಪೊಲೀಸರು. ಬತ್ತಿ ಅಲ್ವಾ, ಅಲ್ಲಿ ಬಂದ್ಬಿಡಲ್ಲ, ಮೈದ ಬಂದ್ಬಿಡ್ತೀನಿ, ಯೂನಿಫಾರ್ಮ್ ಹಾಕೊಂಡು ಕೊಯ್ಯೋ ಹಾಕೊಂಡು ಹೋಗ್ತಾರೆ. ಇದರಲ್ಲಿ ಕೊಲೆ ಕೇಸ್ನಲ್ಲಿ 8 ತಿಂಗಳು, ಬರ್ದಿಕ್ಕಳು 8 ತಿಂಗಳು. ಇಟ್ಸ್ ನಾಟ್ ಸೋ ಈಸಿ. ತುಂಬ ಕಡಿಮೆ ಟೈಮ್ ಅಲ್ಲ ಅದು ಆ್ಯಕ್ಚುಲಿ. 8 ತಿಂಗಳಲ್ಲಿ ಸದ್ಯ ಕೇಸೇ ಮುಗಿಸ್ಬೋದಲ್ಲ ಸರ್? ಪ್ರಜ್ವಲ್ ಕೇಸ್ 9 ತಿಂಗಳಲ್ಲಿ ಮುಗಿಸ್ಬಿಟ್ರಿ. ಅಗೇನ್ ಸಿ, 8 ತಿಂಗಳು ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಇನ್ನು ಅಷ್ಟು ಬಲ ಇರ್ಬೋದು, ಯಾರು ಬಲ ಕೊಟ್ಟಿರ್ಬೋದು. ಈ ಏನೋ BJPಯವರು ಇದು ರಾಜಕಾರಣ ಮಿಕ್ಸ್ ಆಗಿರೋದ್ರಿಂದ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನೋ ಅಂತಾರೆ ಸುಮ್ಮನೆ, ಪಾಪ ಅನ್ಲಿ ಬಿಡಿ. ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್. ದುಡ್ಡಿರೋನಿಗೆ ಒಂಥರ, ಪವರ್ ಇರೋನಿಗೆ ಒಂಥರ, ಬಡವರಿಗೆ ಒಂಥರ, ದರ್ಶನ್ಗೆ ಒಂಥರ ಅಂತ ಅನ್ಕೊಳ್ಬೇಕಾದ್ರೆ. ದರ್ಶನ್ ಮೈಸೂರಲ್ಲೇ ಇದ್ದರು, ಕರ್ಕೊಂಡ್ಬಿಟ್ರೆ ಟಕ್ ಅಂತ 302 ಕೇಸಲ್ಲಿ 14 ದಿನ ಕಸ್ಟಡಿ ತೊಗೊಂಬಿಟ್ರಿ. ದರ್ಶನ್ ಅವ್ರನ್ನ ಯಾಕೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಪ್ರಭಾವಿನೇ, ಇವರು ಪ್ರಭಾವಿನೇ, ತುಂಬ ಪವರ್ಫುಲ್ ಅಂತಿರಲ್ಲ, ಇಲ್ಲ ಇಲ್ಲೇ ಅರ್ಥ ಆಗುತ್ತೆ. ಸೊ ಈ ರಾಜಕೀಯ ವ್ಯಕ್ತಿಗಳೇ ಬೇರೆಯವರೇ ಬೇರೆ ಅನ್ನೋ ಉದಾಹರಣೆಗೆ ಕೊಡ್ತಾ ಇದ್ದೀನಿ. ಅಂದರೆ ರಾಜಕೀಯದವರು ಯಾವ ಪಕ್ಷದಲ್ಲಾದ್ರೂ ಬಿಟ್ಕೊಡಲ್ಲ ಅಂತ ಬಿಟ್ಕೊಡಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕಣ್ಣು ಕಾಣ್ತಿಲ್ವೇ? ಇದಕ್ಕಿಂತ ಬೇಕಾ ನಿಮಗೆ? 8 ತಿಂಗಳು BJP MLA ಬಸವರಾಜ್ ಅವ್ರನ್ನ ಕಾಪಾಡಿರೋದು BJP ಸರ್ಕಾರನ? ಹಂಗಂದ್ರೆ ಕಾಂಗ್ರೆಸ್ ಸರ್ಕಾರ. ಮತ್ತೆ ಹಂಗಾರೆ ಮೋದಿ ಕಾಪಾಡ್ಬಿಟ್ರು ಅಲ್ಲಿಂದ, ಸೆಂಟ್ರಲ್ನಿಂದ. ಮೋದಿ ಕೈ ಹಾಕಿದ್ರೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡ್ಬಿಡೋರು ಅಲ್ವಾ? ಸೊ ಇಲ್ಲಿರೋರೆ ಸುಪ್ರೀಂ ಕೋರ್ಟು ರಿಜೆಕ್ಟ್ ಮಾಡೋವರೆಗೂ ಕಾಯಬೇಕು ಅನ್ನೋದೆಲ್ಲ ಕೇಸಲ್ಲೂ ನೀವು ಹಂಗಾರೆ ಇದು ಬಿಟ್ಟಿದ್ರೆ, ಈ 8 ತಿಂಗಳಲ್ಲಿ ಸಾಕ್ಷಿ ನಾಶ ಆಗಲಿಲ್ಲ ಸ್ವಾಮಿ? ಇಷ್ಟು ಪ್ರಭಾವಿ ಪೊಲೀಸ್ ಅರೆಸ್ಟ್ ಮಾಡೋಕ್ಕೆ ಸಿಗದೇ ಇರೋವಂಥ ವ್ಯಕ್ತಿ ಸಾಕ್ಷಿ ನಾಶ ಆಗಿಲ್ಲ ಎಷ್ಟು ದಿನ? ಸೊ ಹಾಗಾಗಿ ನನಗೇನೋ ಶತ್ರುತ್ವ ಇಲ್ಲ ಸರ್ ಯಾರ ಮೇಲೂ. ಭೈರತಿ ಬಸವರಾಜ್ ಮೇಲೂ ಇಲ್ಲ, ಅಥವಾ ದರ್ಶನ್ ಅವ್ರ ಮೇಲೂ ಇಲ್ಲ, ಅಥವಾ ಯಾರ ಮೇಲೂ ಇಲ್ಲ. ನಾನು ಹೇಳ್ತಿರೋದು ಕಾನೂನಿನ ಬಳಕೆಯನ್ನು ಎಷ್ಟು ಮಾಡ್ಕೊತಾರಲ್ಲ ಪ್ರಭಾವಿಗಳು. ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಭಾರತದಲ್ಲಿ ಅದಿಲ್ಲ. ಅಂದರೆ ಕೋರ್ಟ್ ಏನಿದೆ,
ಕೋರ್ಟ್ ಅಂದ್ ಕಡೆಯಿಂದ ಬರುವಂಥದ್ದು ಕರೆಕ್ಟಾಗಿರುತ್ತೆ. ಅದಕ್ಕಿಂತ ಮುಂಚೆ ಆಟ ಆಡ್ತಾರೆ ಕಾನೂನು ನ್ಯಾಯಾಲಯಕ್ಕೆ ಹೋದಾಗ ಎಲ್ಲ ಒಂದೇ ಆಗ್ಬಿಡುತ್ತೆ. ಹೌದು. ಕಾನೂನು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇರ್ತದಲ್ಲ ಪೊಲೀಸರ ಕೈಯಲ್ಲಿ, ಕಾಕಿ ಕೈಯಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ಅವಾಗ ಅದನ್ನು ಹೆಂಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ನೀವು ಏನೇ ಮಾಡಿ ಸರ್, GST ಬಗ್ಗೆ ಒಳ್ಳೆ ಕಾನೂನು, ಅದನ್ನು ಒಳಗಡೆಯಿಂದ ನುಗ್ಗಿ ಹೆಂಗೆ ನಾಶ ಮಾಡಿ ದುಡ್ಡು ಮಾಡಬೇಕು ಅದನ್ನು ಮಾಡ್ಕೊಂಡಾರಾಗಲೇ. GST ನೋಟಿಸ್ಗಳು ಅಷ್ಟೊಂದು ಬಂದವು, ಏನಾದವು ಹಂಗಂದ್ರೆ ಎಲ್ಲ ದುಡ್ಡು ಮಾಡಕ್ಕೆ ಕಳಿಸಿದ್ರಿ, ದುಡ್ಡು ಮಾಡ್ಕೊತಾ ಇದ್ದೀರಾ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅದು ಮಾಡ್ತಾರೋ ಸ್ಟಾಪ್ ಮಾಡ್ತೀರಾ. ಹಾಗಾಗಿ ಕೊಲೆ ಪ್ರಕರಣಕ್ಕೆ ಬಂದಾಗ ಕೊಲೆ ಪ್ರಕರಣ ಆಗುತ್ತೆ ಸರ್. ಪೊಲೀಸರು ಕೂಡ ಆರೋಪ ಅಂತ ಬಂದ ತಕ್ಷಣವೇ ಯಾರ ಮೇಲಾದ್ರೂ ಒಂದು ಆರೋಪ, ಆತ ಮೊಬೈಲ್ ಫೋನ್ನ ಕೊಟ್ಟು ಅಲ್ಲಿದ ನೋಡು ಅಂತ ಹೇಳಿದ್ದಾನೆ ಅಂತ ಹೇಳಿದ್ರೂ ಕೂಡ ಅವನು ಆರೋಪಿನೇ. ಅವನು ಕೂಡ ಕೊಲೆ ಕೇಸಲ್ಲಿ ದಸ್ತಗಿರಿ ಮಾಡಬೇಕಾಗತ್ತೆ, ಚಾರ್ಜ್ ಶೀಟ್ ಆಗೋವ್ರಿಗೆ ಹಿಡ್ಕೊಬೇಕಾಗತ್ತೆ. ಚಾರ್ಜ್ ಶೀಟ್ ಆದಮೇಲೆ ಅವನ ಒಂದು ಆತನ ಕೆಲಸಗಳು, ಕೃತ್ಯಗಳು ಏನು ಮಾಡಿದ್ದಾರೆ ಆ ಪ್ರಕರಣದಲ್ಲಿ ನಾವು ನೋಡಬೇಕಾಗತ್ತೆ. ಚಾರ್ಜ್ ಶೀಟ್ ಮಾಡಾದ್ಮೇಲೆ ಬೇಲ್ ಸಿಗಬೇಕಾಗತ್ತೆ. ಹಾಗಾದರೆ 3 ತಿಂಗಳೊಳಗಡೆ ಚಾರ್ಜ್ ಶೀಟ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಬೇಲ್ ಆಗುತ್ತೆ. ಜೈಲಿರೋರ ಕತೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಕೇಸ್ ಸ್ಪ್ಲಿಟಪ್ ಆಗಿದೆಯಾ ಅಥವಾ ಇವರು ಸಪ್ರೇಟ್ ಚಾರ್ಜ್ ಶೀಟ್ ಹಾಕ್ತಾರಾ? ಸೊ ಹಾಗಾಗಿ ಬಹಳಷ್ಟು ತೊಂದರೆಗಳು, ಕಾನೂನುಗಳನ್ನ ಅಡಚಣೆಗಳನ್ನ ಮಾಡಿಕೊಂಡು ಬಲಿಷ್ಠರ ಕೈಲಿ ನಾವು ಕಾನೂನು ಕೊಟ್ಟಾಗ, ಮತ್ತು ಎಲ್ಲೋ ಒಂದು ಕಡೆ ಕರ್ನಾಟಕ ಭಾಳ ನೋವಿಂದ ಹೇಳ್ತೀನಿ, ಈ ನಡುವೆ ಆಗ್ತಿರುವಂಥ ಪ್ರಕರಣಗಳು, ಶಾಸಕರುಗಳ ಮೇಲೆ, MP ಗಳ ಮೇಲೆ ಬರ್ತಿರುವಂಥ ಕಂಪ್ಲೇಂಟ್ಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸುಂದರವಾದ ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು. ಸರ್ ಇವರೆಲ್ಲ ಹೋಗಿ ವಿಧಾನಸೌಧದಲ್ಲಿ ಕುಂತ್ಕೊತಾರೆ ಸರ್. ಆ ವಿಧಾನಸೌಧ ದೇವಸ್ಥಾನ ನಮಗೆ. ಯಾರು ಸಂವಿಧಾನ ನಂಬ್ತೀವಿ, ಯಾರು ನಾವು ದೇವ್ರನ್ನ ಪೂಜಿಸ್ತೀವಿ, ಎಲ್ಲರೂ ಒಂದೇ ಅಂತ ಹೇಳ್ತೀವಿ, ಯಾರು ಸೆಕ್ಯುಲರ್ ಅಂತ ಹೇಳ್ತೀವಿ, ವಿಧಾನಸೌಧನೇ ನಮಗೆ ದೇವಸ್ಥಾನ. ಅಲ್ಲೇ ಕೈ ಮುಕ್ಕೊಂಡು ಹೋಗ್ಬೇಕು ನಾವು. ಮೋದಿಯವರು ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಆಗಬೇಕಾದಾಗ ಅಡ್ಡ ಬಿದ್ದು ಹೋಗ್ತಾರೆ ಸರ್. ಸೊ ನಾವು ಆ ರೀತಿ ಪ್ರೀತಿಸುವಂಥವ್ರು. ಅದರೊಳಗಡೆ ನಾವು ಸ್ನಾನ ಮಾಡಿದ್ರೆ ನಾವು ಅಂದ್ಕೊಡೋ, ಸ್ನಾನ ಮಾಡಿದ್ರೆ ಹೋಗ್ಬಾರ್ದು, ಮಾಂಸ ತಿನ್ಕೊಂಡು ಹೋಗ್ಬಾರ್ದು, ಯಾವುದೋ ಸಂವಿಧಾನ ಬುಕ್ ಮುಟ್ಟಬೇಕಂದಾಗ ಇವತ್ತೇನೋ ನಾನ್ ವೆಜ್ ನೀವು ಹೆಂಗಪ್ಪ ಅನ್ನೋ ಒಂದು ಆಲೋಚನೆಗಳು ಇರ್ತೀವಿ. ಇವರು ಅಂಥ ಒಂದು ವಿಧಾನಸೌಧ ಒಳಗಡೆ ಕುಂತ್ಕೊಂಡು ನಮಗೋಸ್ಕರ ಹೋರಾಟ ಮಾಡೋರು. ಇವರು ಕೊಲೆ ಆರೋಪವನ್ನು ತೊಗೊಂಬಿಟ್ರೆ ಆರೋಪನೇ ಬಂದ್ಬಿಡುತ್ತಲ್ಲ, ಸುಮ್ಮನೆ ಆರೋಪ ಬರುತ್ತಾ? ನಿಮ್ಮ ಮೇಲೆ ಯಾಕೆ ಸುಮ್ಮನೆ ಬಂದ್ಬಿಡುತ್ತೆ, ನನ್ನ ಮೇಲೆ ಯಾಕೆ ಸುಮ್ಮನೆ ಬಂದ್ಬಿಡುತ್ತೆ? ಯಾರು ನನ್ನ ಜೊತೆ ಇದ್ದಾರೆ ಸರ್, ನನ್ನ ಸಂಘಟನೆಗಳು, ನನ್ನ ಇವರು ಜನಗಳು ಯಾರಿದ್ದಾರೋ, ನಾನು ಅವ್ರ ಜೊತೆ ಏನು ಮಾತಾಡ್ತಿದ್ದೀನಿ, ನಾನು ಅವ್ರ ಜೊತೆ ಏನು ವ್ಯವಹಾರ ಮಾಡ್ತಿದ್ದೀನಿ, ಆಗಲೇ ನಮಗೆ ಇಂಥ ಒಂದು ತಪ್ಪುಗಳು ಸಿಗಾಕೊಳ್ಳುವಂಥದ್ದು. ಹಾಗಾದರೆ ಈ ಆರೋಪ ಬಂದಿದೆ ಅಂದರೆ ಈಸ್ ವೆರಿ ಕ್ಲೋಸ್ ಟಚ್ ವಿತ್ ಆಲ್ ದೋಸ್ ಕ್ರೈಮ್ ಪೀಪಲ್. ಇವ್ರು ರಾಜಕೀಯ ಗೆಲ್ತಿರೋದೇ ಹಾಗೆ. ಹಾಗೆ ಈ ಜನರು ಇದ್ದಾರಲ್ಲ ಅವ್ರಿಗೂ ಕೂಡ ಹೇಳಬೇಕು, ಯಾರೊಬ್ಬ ವಿದ್ಯಾವಂತ ಡಾಕ್ಟ್ರು, ಇಂಜಿನಿಯರೋ, ಲಾಯರೋ ಅವನು ಎಲೆಕ್ಷನ್ ನಮ್ಗೆ ನಿಂತ್ಕೊಂಡ್ರೆ ನೀನು ಗೆಲ್ಲಲ್ಲ ಬಿಡು ಅಂತಾರೆ. ಯಾಕೆ ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಕಾರ್ ಇಲ್ಲ, ನೀನು ನಮ್ಮನ್ನು ಖುಷಿ ಪಡ್ಸೋಕ್ಕಾಗಲ್ಲ, ನಿನ್ನ ಹತ್ರ ರೌಡಿಗಳ ಜೊತೆಗಿಲ್ಲ, ಹಾಗಾಗಿ ನೀನು ಗೆಲ್ಲಲ್ಲ. ಪಕ್ಷಗಳು ಒಳ್ಳೆ ರೌಡಿಸಮ್ ಇಟ್ಟಿರುವಂಥವ್ರಿಗೆ ಟಿಕೆಟ್ ಕೊಡುತ್ತೆ, ದುಡ್ಡಿರೋನು ಕೊಡ್ತದೆ. ಆಪ್ಷನ್ ಎರಡೇ, ಒಂದು ಅವ್ನಿಗೆ ಹಾಕಬೇಕು, ಅವ್ನು ಇವ್ನು ಹಾಕಬೇಕು. ಇಬ್ಬರು ಒಂದೇ ಇರ್ತಾರೆ ಅವರು, ಇಬ್ಬರು ಅವರೇನೆ, ಯಾರ್ಯಾರೊಬ್ರಿಗೆ ಇಬ್ಬರು ಅದೇ ಕ್ಯಾರೆಕ್ಟರು. ಕೈಯಲ್ಲಿ ತೋಳ್ಬಲ, ಕೈಯಲ್ಲಿ ಹಣದ ಬಲ, ತಲೆಯಲ್ಲಿ ಆ ಬಲ, ಕಣ್ಣಲ್ಲಿ ಈ ಬಲ ಎಲ್ಲ ಇಟ್ಕೊಂಡಿರ್ತಾರೆ. ಇಬ್ಬರು ಅವರನ್ನು ಇವ್ರು ಕರೆಸ್ತಾರೆ. ಇವ್ರು ಆದ್ಮೇಲೆ ಏನು ಮಾಡ್ತಾರೆ ಸರ್, ಸದ್ಯ ಹೆಂಗೋ ಕಾನೂನು, ಮಾಧ್ಯಮ ಇವತ್ತು ಒಂದು ಸ್ವಲ್ಪ ಚುರುಕಾಗಿರೋದ್ರಿಂದ, ಕಾಂಪಿಟೇಷನ್ ಇರೋದ್ರಿಂದ ಮಾಧ್ಯಮಗಳ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ ಸರ್. ಯಾರು ನಾನು ಫಸ್ಟ್ ತೋರಿಸ್ಬೇಕು, ಯಾವುದು ಸರಿ ತೋರಿಸ್ಬೇಕು, ಯಾವ್ದು ತೋರಿಸೋದು ಏನು ಅನ್ನೋದು, ಇದರಿಂದನೇ ಒಂದು ಚೂರು ಎಲ್ಲ ಬೆಳಕಿಗೆ ಬರ್ತಾ ಇದ್ದಾವೆ. ಯಾವಾಗ ಮಾಧ್ಯಮಗಳಲ್ಲಿ ಹಿಂಗೆ ಹರಡ್ತಾವೋ, ಜನಗಳು ಮಾತಾಡ್ತಾರೋ, ಆಗ ಬೇರೆ ರೀತಿ ನಡೆಯುತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಬೇರೆ ರೀತಿ ನಡೆಯುತ್ತೆ, ವೆರಿ ಸೀರಿಯಸ್ ಆಗಿ ನಡೆಯುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸರು ಮುಚ್ಚಿಡ್ತಿರೋವಂಥದ್ದು, ರಾಜಕೀಯ ವ್ಯಕ್ತಿ ಮುಚ್ಚಿಡ್ತಿರೋದು ಕ್ಲೀನಾಗಿ ಅನಲೈಸ್ ಮಾಡೋದು ಗೊತ್ತಾಗುತ್ತೆ ಮಾಧ್ಯಮದಲ್ಲಿ. ಬಟ್ ಮಾಧ್ಯಮದಲ್ಲಿ ಬಂದಿರೋ ಮೇಲೆ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಬಟ್ ಏನೋ ಇದೆ ಇದರಲ್ಲಿ ಅನ್ನೋವಂಥದ್ದು ಒಂದು ನಮ್ಮ ಅಲರ್ಟ್ ಆಗುತ್ತೆ. ಸೊ ಆ ರೀತಿಯಾಗಿದ್ದಾಗ ಈ ಪ್ರಕರಣಗಳು ಬರ್ತವೆ. ಇದಕ್ಕೆ ಮುಂಚೆ 2000 ಇಸ್ವಿ ಮುಂಚೆ ಯಾರೇನು ಕೊಲೆ ಮಾಡಿಲ್ವ MLAಗಳು, ಯಾರೇನು ರೇಪ್ಗಳು ಮಾಡ್ಕೊಂಡಿರಲಿಲ್ವಾ? ಬಟ್ ಯಾಕೆ ಅವಾಗ ಶಿಕ್ಷೆ ಆಗ್ತಿರಲಿಲ್ಲ? ಯಾಕಂದರೆ ನಮ್ಮ ಮಾಧ್ಯಮ ಅಷ್ಟು ಬಲಿಷ್ಠವಾಗಿರಲಿಲ್ಲ. ಯಾರೋ ಒಬ್ಬನ ಕೈಯಲ್ಲಿ ಮಾಧ್ಯಮ ಇತ್ತು. ಇವತ್ತು ಎಲ್ಲರ ಕೈಲೂ ಮಾಧ್ಯಮ ಇದೆ. ಮೊಬೈಲ್ ನೀವು ಯಾರೇ ಚಾನೆಲ್ಗಳು ಒಬ್ರು ಸಪೋರ್ಟ್ ಮಾಡಿದ್ರು ಕೂಡ ಇನ್ನೂ 3 ಜನ ಅದನ್ನ ಸುಳ್ಳು ಅಂತ ಹೇಳೋರು ಇದ್ದಾರೆ. ನೀವು ಏನೇ ಮಾಧ್ಯಮ ತೋರಿಸಿದ್ರು ಜನರಿಗೆ ಅರ್ಥ ಸತ್ಯ ಇನ್ನೊಂದು ಕಡೆ ಬಂದಿರುತ್ತೆ. ಸೊ ದಿಸ್ ಈಸ್ ದ ರಿಪೋರ್ಟ್. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬೇಗ ಅರೆಸ್ಟ್ ಆಗುವಂಥದ್ದು ಅಥವಾ ಇಂಥವ್ರಿಗೆಲ್ಲ ಕೂಡ ಎಲ್ಲ ಇವಾಗ ಅಕಸ್ಮಾತ್ ಈ ಥರ ಆರೋಪ ತೊಗೊಂಡಿರೋರಿಗೆ BJP ಅವ್ರು ಏನು ಹೇಳಿದ್ರು, ವಿಜೇಂದ್ರ ಅವರು, ಅಶೋಕ್ ಅವರು ಹೋಗಿ ನೋಡ್ಕೊಂಬಂದ್ರಂತೆ. ಆರೋಪ ಮಾಡಿಸ್ಕೊಂಡ್ರಿಗೆ ರಾಜಕೀಯದ ಸುಳ್ಳಂತೆ. ಅಯ್ಯಲ್ಲ, ಕೊಲೆ ಮಾಡಿಬಿಟ್ಟು ಅವ್ನು ಸಿಗಾಕೊಂಡು ಕೊಲೆ ಮಾಡಿಸಿರೋ ವಿಚಾರದಲ್ಲಿ
ಪೊಲೀಸ್ ಅರೆಸ್ಟ್ ಮಾಡವ್ರೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಹೋಗಿ ಹೇಳಿದ್ರ ನೀನು ವಿಚಾರಣೆದಲ್ಲಿ ಮಾತಾಡ್ಕೊಳಪ್ಪ ಅಂತ ಹಿಂಗೆ ಹೇಳ್ತೀರಾ ನೀವು. ಸೊ ನಿಮಗೆ ಒಂದು ಕೊಲೆ ಆಗಿರೋರ ಬಗ್ಗೆ ಯೋಚನೆ ಇಲ್ಲ, ನಿಮಗೆ ಒಂದು ಅತ್ಯಾಚಾರ ಆಗಿರೋ ಬಗ್ಗೆ ಯೋಚನೆ ಇಲ್ಲ, ನಿಮಗೆ ಸೀಟ್ ಬರಬೇಕು, ನೀವು ಸರ್ಕಾರ ರಚನೆ ಮಾಡಬೇಕು, ನೀವು ದಂಧೆ ಮಾಡಬೇಕು, ಟ್ರಾನ್ಸ್ಫರ್ ದಂಧೆ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ದಂಧೆ ಆಗಿರ್ಬೋದು, ನಿಮ್ಮ ಹೆಸರುಗಳು ಮುಖ್ಯಮಂತ್ರಿ ನಾನು ವಿಪಕ್ಷ ಅಂತ ಗುಟ್ಟದ ಕಾರಬೇಕು. ಅದಕ್ಕೋಸ್ಕರ ಕೊಲೆ ಆಗಿದ್ರೂ ಪರವಾಗಿಲ್ಲ, ಅತ್ಯಾಚಾರ ಆಗಿರೋ ಅನ್ನೋದ್ರೂ ಪರವಾಗಿಲ್ಲ, ಅವ್ನು ಗೆಲ್ತಾನೆ ಅಂದರೆ ಅವ್ನ ಪರವಾಗಿ ನಿಂತ್ಕೊಳ್ಳೋ ಅಂಥವ್ರು ನೀವೇ. ಸೊ ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್, ನಾವು ಅಲರ್ಟ್ ಆಗೋದು ನಮ್ಮ ಅಭಿಪ್ರಾಯ. ಸರ್ ತುಂಬ ಚೆನ್ನಾಗಿ ಹೇಳಿದೆ ಸರ್. ಆ್ಯಕ್ಚುಲಿ ಕಾನೂನು ಯಾರ ಕೈಯಲ್ಲಿದ್ದಾಗ ಏನೇನಾಗುತ್ತೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೊಟ್ರಿ.